ನಾನು ಹೊರಗೆ ಹಾಕಿತ್ತು ನಂದೇನು ಹರ್ಕೊಂಡಾರೆ. ಅಲ್ಲಲ್ಲ ನಾನ್ ಕೇಳೋದು ನೀವ್ ಹೇಳೋದು ಬಿಜೆಪಿ ಅವ್ರು ಹೊರಗಾಕ್ರಿ ಅಂತಂದ್ರೆ ಈ ಯಡಿಯೂರಪ್ಪ ಹೊರಗೆ ಹಾಕಿ ಅನ್ಕೊಂಡಾನ. 10 ಮಂದಿ ಕೊಡಲಾಗ್ಯಾರ ಅವ್ನ ಮಗಗ. ನನ್ನ ಮಗ ಸಾಯಿದ್ರಾಗ ನಾ ಮುಖ್ಯಮಂತ್ರಿ ಮಾಡ್ಬೇಕಂತ ತನ್ನ ಮಗನ. ಅವ್ರ ಅಪ್ಪ ಇದ್ದಾಗ ಡೂಪ್ಲಿಕೇಟ್ ಸಹಿ ಮಾಡಿ 1,000 ಕೊಟ್ಟು ಹೊರದಾನ. ನನ್ನ ಪ್ರಶ್ನೆ ನೇರವಾಗಿ ಬಿಜೆಪಿ ಹಿಂದುತ್ವ ಒಂದ್ ನಿಮಿಷ ಸರ್, ಬಿಜೆಪಿಯಲ್ಲಿ ಹೊರಗಾಕ್ರಿ ಅವ್ರನ್ನ ಹಿಂದೂಗಳು ಓಟ್ ಹಾಕ್ಯಾರ ಅಂತ ಹೇಳ್ತಾರೆ. ನಿಮ್ಮನ್ನೇ ಹೊರಗಾಕ್ಯಾರ ಬಿಜೆಪಿ. ನೀವು ನಾವ್ ಹೇಳಿದ್ ಕೇಳ್ತೀರ, ಬರೀ ನಿಮ್ದೇ ಪುರಾಣ ಹೇಳ್ತೀರ. ಅಲ್ಲ ನಿಮ್ ಪುರಾಣ ನಾವು ಕೇಳಕತ್ತೀವಿ ಸರ್, ಬಳತ್ತೀನಿ ಅದು ಕೇಳತ್ತೀನಿ. ನೀವು ನಿಮ್ ಪುರಾಣ ನಮ್ಮ ಪುರಾಣ ಕೇಳ್ರಿ. ಈಗ ನಿಮ್ಮನ್ನ ಹೊರಗಾಕ್ಯಾರ, ಹಿಂದುತ್ವ ಮಾತಾಡೋರ ಹೊರಗಾಕ್ಯಾರ. ಹಿಂದುತ್ವ ಹೊರಗೆ ಹಾಕಿದ್ರ ಬಿಜೆಪಿ ಈ ಭವಿಷ್ಯನಲ್ಲಿ ಕರ್ನಾಟಕದಾಗ ಮತ್ತೆ ನಿಮ್ಮನ್ನ ಹೊರಗಾಕಿರಲ್ಲ ಸರ್. ಹಾಕಿದ್ದಕ್ಕೆ ಜನ ಕೊಡ್ಲಕ್ಕ ಸರ್. ಈಗ ತಾವು ಓದಲ್ಲೆಲ್ಲ ಬಾಳ ಹಾಕಿದಕ್ಕೆ 15-20 ಸಾವಿರ ಜನ ನಾನು ತಾರು ಕುಡಿಸಿಲ್ಲ, 500 ರೂಪಾಯಿ ಕೊಟ್ಟಿಲ್ಲ, ಡಾಬಾದಾಗ ಊಟ ಮಾಡಿಸಿಲ್ಲ, ಕೋಳಿ ಡಬಲ್ ಸ್ಟ್ಯಾಂಡರ್ಡ್ ಅನ್ಸುತ್ತೆ ಬಿಜೆಪಿ ಒಳಗೆ. ಡಬಲ್ ಸ್ಟ್ಯಾಂಡರ್ಡ್ ಆ ಯಡಿಯೂರಪ್ಪ ಅಂದ್ರೆ ಲಿಂಗಾಯತ. ಯಡಿಯೂರಪ್ಪ ಬಿಟ್ರೆ ಏನೂ ಆಗುದಿಲ್ಲ. ಏನಾಗಿತ್ತಂದ್ರ ಕೆಲವೊಂದು ಮಂದಿ ವ್ಯವಸ್ಥಿತವಾಗಿ ಇಲ್ಲೇನು ನೀವು ಮೀಡಿಯಾದವ್ರು ಇದಿರಲ್ಲ, ನಿಮ್ಮ ಸುದ್ದಿಗಳು ನನ್ನ ಸುದ್ದಿಗಳು ದಿಲ್ಲಿಗೆ ಹೋಗ್ಲಾರ್ದಂಗೆ ವ್ಯವಸ್ಥಿತವಾಗಿ ನೀವು ಕನ್ನಡ ಚಾನಲ್ದವ್ರು ಇದ್ದೀರಿ. ನೀವು ಕರೆಕ್ಟಾಗಿ ಕನ್ನಡದಾಗ ಏನಾಗೈತೆ ಅನ್ನೋದು ಹೇಳಿರ್ತೀರಿ. ನಿಮ್ಮ ಟ್ರಾನ್ಸ್ಲೇಷನ್ ಮಾಡ್ಕೊಳ್ರಿ ಅನ್ನೋದಲ್ಲ ಯಡಿಯೂರಪ್ಪನಿಗೆ ಹೆಂಗ ಅನಿಸ್ತ. ಈಗ ವಿಜಯೇಂದ್ರ ರಾಜ್ಯಾಧ್ಯಕ್ಷ, ಟ್ಯಾಕ್ಸ್ ಎಲ್ಲಿರ್ತತ್ರಿ? ಬಂದ್ರಲ್ಲ ಸರ್, ಪಟ್ಟಿ ಮೇಲೆ ಪಟ್ಟಿ, ಪಟ್ಟಿ ಮೇಲೆ ಪಟ್ಟಿ, ದೂರಿನ ಮೇಲೆ ದೂರು, ಅದನ್ನ ಕಾಲಿಲ್ವ ನಿಮಗೆ?